ಈಗಾಗಲೇ ಸುಮಾರು ಜನ ಸಾವಿರಾರು ಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಹೇಳಿದ್ದೀನಿ, ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ. ನಾವು ಧರ್ಮಸ್ಥಳ ಪರವಾಗಿ BJPಯ ಎಲ್ಲ ಶಾಸಕರು ಕೂಡ ಹೋಗ್ತಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, BJPದೆ ಹಿಂದುತ್ವ ಅಲ್ಲ, BJPದೆ ಆಸ್ತಿ ಅಲ್ಲ ಅಂತ. ತಾವು ಡಬಲ್ ಸ್ಟ್ಯಾಂಡ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟ್ಯಾಂಡ್ ಇದೆ, ಮಾನ್ಯ ಉಪಮುಖ್ಯಮಂತ್ರಿಗಳು ವಿ ಆರ್ ಸ್ಟ್ಯಾಂಡ್ ಮಣ್ಯಾತೆ ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ಡಬಲ್ ಸ್ಟ್ಯಾಂಡ್ ಇದೆ. ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಏನು SIT ಮಧ್ಯಂತರ ಆದೇಶ ಆಗಬೇಕು. ಇವತ್ತು ಏನು ಮಾನ್ಯ ಗೃಹ ಸಚಿವರು ಹೇಳ್ತಿದ್ದಾರೆ, ಇವತ್ತು ಏನಾಗಿದೆ ಡಿಸೈಡ್ ಮಾಡಿ ಹೇಳಬೇಕು. ಇಲ್ಲ SITಯನ್ನು ನೀವು ತೆಗಿತೀರಾ ಹೇಳಿ. ದಿನಕ್ಕೊಂದು ಗುಂಡಿಗಳು ತೆಗೆದು ನಾಳೆ ಮತ್ತೆ ಇನ್ನೊಂದು ಗುಂಡಿ ತೊಗೊಂಡ್ಬರ್ತಾನೆ. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಯಾರು ಮಾಸ್ಕ್ದಾರಿ ಇದ್ದಾರೆ ಅವರ ಹಣ ಏನು ಬಂದಿದೆ ಅವನ ಅಕೌಂಟ್ಗೆ, ಸುಧಾತಾ ಭಟ್ ಅವ್ರ ಫ್ಯಾಮಿಲಿ ಏನು ಹೇಳಿದ್ದಾರೆ ಅನನ್ಯ ಭಟ್ ಬಗ್ಗೆ, ಇದನ್ನು SIT ಎನ್ಕ್ವೈರಿ ಮಾಡಬೇಕು. ಇದು ಬಿಟ್ಟು ಯಾರ್ಯಾರು CM ಅವರ ಆಪ್ತರಾಗಿದ್ದರು, B ಟೀಮ್ ನಗರ ನಕ್ಸಲ್ಗಳಾಗಿದ್ದರು, ಇದೆಲ್ಲ ಸೇರಿಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇರೋದು. ಯಾವತ್ತೂ ಹಿಂದುತ್ವನ ಎಲ್ಲೋ ಒಂದು ಕಡೆ ನಾಶ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಸುಮಾರು ಶಾಸಕರು ಸೇರ್ಕೊತೀವಿ, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮುಂದಿನ ವಾರದ ಒಂದು ಸಂಖ್ಯೆಯಲ್ಲಿ ಸಾವಿರಾರು ಜನ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಮಂಜುನಾಥ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ಕ್ಷೇತ್ರದ ಶಾಸಕನಾಗಿ ನಮ್ಮ ಕ್ಷೇತ್ರದಿಂದಲೂ ಕೂಡ 1,000 ಜನನ ನಾವು ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಕ್ಕಪಕ್ಕ ಕಾನ್ಸ್ಟಿಟ್ಯೂನ್ಸಿ ಕರೆ ಕೊಟ್ಟಿದ್ದೀವಿ. ಇದು BJP ಕಾಂಗ್ರೆಸ್ ಅಂತಲ್ಲ. ಯಾರು ಧರ್ಮಸ್ಥಳ ಭಕ್ತರಿದ್ದಾರೆ, ಯಾರು ಹಿಂದೂಗಳ ಬಗ್ಗೆ ಏನು ಸಪೋರ್ಟಿಂಗ್ ಮಾಡ್ತೀರಾ, ದಯಮಾಡಿ ಎಲ್ಲರೂ ಬನ್ನಿ. ಇವತ್ತು ಧರ್ಮಸ್ಥಳ ಆಗುತ್ತೆ, ನಾಳೆ ಇನ್ನೊಂದು ಕಡೆ ಆಗುತ್ತೆ. ದಿನಕ್ಕೊಂದು ಬಣ್ಣವನ್ನು ಚೇಂಜ್ ಮಾಡ್ತಿದ್ದಾರೆ. ದಯಮಾಡಿ ಎಲ್ಲ ಹೇಳ್ತಾರೆ ಮೊಬೈಲಲ್ಲಿದೆ, ನನ್ನ ಮೊಬೈಲ್ ಸಾಕ್ಷಿಗಳಿದೆ ಅಂತ, ದಯಮಾಡಿ ಕೊಡಿ SITಗೆ. ಅದು ಬಿಟ್ಟು ಕೇರಳ TVಯಲ್ಲಿ ಹೇಳ್ತಾ ಇದ್ದಾರೆ, ಕೇರಳ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಯಾರು ಹೋಗಬೇಡಿ ಅಂತ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ದುಬೈನ ಪತ್ರಿಕೆ ಹೇಳ್ತಾ ಇದೆ ಹಿಂದೂಗಳಿಗೆ ಅಲ್ಲಿ ಕ್ಷೇಮ ಇಲ್ಲ ಅಂತ. ಅಂತಾರಾಷ್ಟ್ರೀಯ ಪಿತೂರಿ ಆಗ್ತಿದೆ. ಇದ್ರ ಬಗ್ಗೆ ನಾವು ಸ್ಟ್ಯಾಂಡ್ ಆಗಿದ್ದೀವಿ. ವಿ ಆರ್ ಟೋಟಲಿ ಸಪೋರ್ಟ್ ಧರ್ಮಸ್ಥಳ. ನಾವು ಕೂಡ ಮುಂದಿನ ವಾರ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಈಗಾಗಲೇ ಸುಮಾರು ಜನ ಸಾವಿರಾರು ಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಹೇಳಿದ್ದೀನಿ, ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ. ನಾವು ಧರ್ಮಸ್ಥಳ ಪರವಾಗಿ BJPಯ ಎಲ್ಲ ಶಾಸಕರು ಕೂಡ ಹೋಗ್ತಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, BJPದೆ ಹಿಂದುತ್ವ ಅಲ್ಲ, BJPದೆ ಆಸ್ತಿ ಅಲ್ಲ ಅಂತ. ತಾವು ಡಬಲ್ ಸ್ಟ್ಯಾಂಡ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟ್ಯಾಂಡ್ ಇದೆ, ಮಾನ್ಯ ಉಪಮುಖ್ಯಮಂತ್ರಿಗಳು ವಿ ಆರ್ ಸ್ಟ್ಯಾಂಡ್ ಮಣ್ಯಾತೆ ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ಡಬಲ್ ಸ್ಟ್ಯಾಂಡ್ ಇದೆ. ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಏನು SIT ಮಧ್ಯಂತರ ಆದೇಶ ಆಗಬೇಕು. ಇವತ್ತು ಏನು ಮಾನ್ಯ ಗೃಹ ಸಚಿವರು ಹೇಳ್ತಿದ್ದಾರೆ, ಇವತ್ತು ಏನಾಗಿದೆ ಡಿಸೈಡ್ ಮಾಡಿ ಹೇಳಬೇಕು. ಇಲ್ಲ SITಯನ್ನು ನೀವು ತೆಗಿತೀರಾ ಹೇಳಿ. ದಿನಕ್ಕೊಂದು ಗುಂಡಿಗಳು ತೆಗೆದು ನಾಳೆ ಮತ್ತೆ ಇನ್ನೊಂದು ಗುಂಡಿ ತೊಗೊಂಡ್ಬರ್ತಾನೆ. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಯಾರು ಮಾಸ್ಕ್ದಾರಿ ಇದ್ದಾರೆ ಅವರ ಹಣ ಏನು ಬಂದಿದೆ ಅವನ ಅಕೌಂಟ್ಗೆ, ಸುಧಾತಾ ಭಟ್ ಅವ್ರ ಫ್ಯಾಮಿಲಿ ಏನು ಹೇಳಿದ್ದಾರೆ ಅನನ್ಯ ಭಟ್ ಬಗ್ಗೆ, ಇದನ್ನು SIT ಎನ್ಕ್ವೈರಿ ಮಾಡಬೇಕು. ಇದು ಬಿಟ್ಟು ಯಾರ್ಯಾರು CM ಅವರ ಆಪ್ತರಾಗಿದ್ದರು, B ಟೀಮ್ ನಗರ ನಕ್ಸಲ್ಗಳಾಗಿದ್ದರು, ಇದೆಲ್ಲ ಸೇರಿಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇರೋದು. ಯಾವತ್ತೂ ಹಿಂದುತ್ವನ ಎಲ್ಲೋ ಒಂದು ಕಡೆ ನಾಶ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಸುಮಾರು ಶಾಸಕರು ಸೇರ್ಕೊತೀವಿ, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮುಂದಿನ ವಾರದ ಒಂದು ಸಂಖ್ಯೆಯಲ್ಲಿ ಸಾವಿರಾರು ಜನ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಮಂಜುನಾಥ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ಕ್ಷೇತ್ರದ ಶಾಸಕನಾಗಿ ನಮ್ಮ ಕ್ಷೇತ್ರದಿಂದಲೂ ಕೂಡ 1,000 ಜನನ ನಾವು ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಕ್ಕಪಕ್ಕ ಕಾನ್ಸ್ಟಿಟ್ಯೂನ್ಸಿ ಕರೆ ಕೊಟ್ಟಿದ್ದೀವಿ. ಇದು BJP ಕಾಂಗ್ರೆಸ್ ಅಂತಲ್ಲ. ಯಾರು ಧರ್ಮಸ್ಥಳ ಭಕ್ತರಿದ್ದಾರೆ, ಯಾರು ಹಿಂದೂಗಳ ಬಗ್ಗೆ ಏನು ಸಪೋರ್ಟಿಂಗ್ ಮಾಡ್ತೀರಾ, ದಯಮಾಡಿ ಎಲ್ಲರೂ ಬನ್ನಿ. ಇವತ್ತು ಧರ್ಮಸ್ಥಳ ಆಗುತ್ತೆ, ನಾಳೆ ಇನ್ನೊಂದು ಕಡೆ ಆಗುತ್ತೆ. ದಿನಕ್ಕೊಂದು ಬಣ್ಣವನ್ನು ಚೇಂಜ್ ಮಾಡ್ತಿದ್ದಾರೆ.
ದಯಮಾಡಿ ಎಲ್ಲ ಹೇಳ್ತಾರೆ ಮೊಬೈಲಲ್ಲಿದೆ, ನನ್ನ ಮೊಬೈಲ್ ಸಾಕ್ಷಿಗಳಿದೆ ಅಂತ, ದಯಮಾಡಿ ಕೊಡಿ SITಗೆ. ಅದು ಬಿಟ್ಟು ಕೇರಳ ಟಿ ವಿಯಲ್ಲಿ ಹೇಳ್ತಾ ಇದ್ದಾರೆ, ಕೇರಳ ಪತ್ರಿಕೆಯಲ್ಲಿ ಹೇಳ್ತಾ ಇದೆ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಯಾರು ಹೋಗಬೇಡಿ ಅಂತ, ಅಲ್ಲ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ದುಬೈನ ಪತ್ರಿಕೆ ಹೇಳ್ತಾ ಇದೆ ಹಿಂದೂಗಳಿಗೆ ಅಲ್ಲಿ ಕ್ಷೇಮ ಇಲ್ಲ ಅಂತ. ಅಂತಾರಾಷ್ಟ್ರೀಯ ಪಿತೂರಿ ಆಗ್ತಿದೆ. ಇದ್ರ ಬಗ್ಗೆ ನಾವು ಸ್ಟ್ಯಾಂಡ್ ಆಗಿದ್ದೀವಿ. ವಿ ಆರ್ ಟೋಟಲಿ ಸಪೋರ್ಟ್ ಧರ್ಮಸ್ಥಳ. ನಾವು ಕೂಡ ಮುಂದಿನ ವಾರ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಈಗಾಗಲೇ ಸುಮಾರು ಜನ, ಸಾವಿರಾರು ಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಹೇಳಿದ್ದೀನಿ, ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ. ನಾವು ಧರ್ಮಸ್ಥಳ ಪರವಾಗಿ BJPಯ ಎಲ್ಲ ಶಾಸಕರು ಕೂಡ ಹೋಗ್ತಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, BJPದೇ ಹಿಂದುತ್ವ ಅಲ್ಲ, BJPದೇ ಆಸ್ತಿ ಅಲ್ಲ ಅಂತ. ತಾವು ಡಬಲ್ ಸ್ಟ್ಯಾಂಡ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟ್ಯಾಂಡ್ ಇದೆ, ಮಾನ್ಯ ಉಪಮುಖ್ಯಮಂತ್ರಿಗಳು ವಿ ಆರ್ ಸ್ಟ್ಯಾಂಡ್ ಮಣ್ಯಾತೆ ಅಂತಿದ್ದಾರೆ. ಕಾಂಗ್ರೆಸ್ನಲ್ಲೇ ಡಬಲ್ ಸ್ಟ್ಯಾಂಡ್ ಇದೆ. ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಏನು SIT ಮಧ್ಯಂತರ ಆದೇಶ ಆಗಬೇಕು. ಇವತ್ತು ಏನು ಮಾನ್ಯ ಗೃಹ ಸಚಿವರು ಹೇಳ್ತಿದ್ದಾರೆ, ಇವತ್ತು ಏನಾಗಿದೆ ಡಿಸೈಡ್ ಮಾಡಿ ಹೇಳಬೇಕು. ಇಲ್ಲ SITಯನ್ನು ನೀವು ತೆಗಿತೀರಾ ಹೇಳಿ. ದಿನಕ್ಕೊಂದು ಗುಂಡಿಗಳು ತೆಗೆದು ನಾಳೆ ಮತ್ತೆ ಇನ್ನೊಂದು ಗುಂಡಿ ತೊಗೊಂಡ್ಬರ್ತಾನೆ. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಯಾರು ಮಾಸ್ಕ್ದಾರಿ ಇದ್ದಾರೆ ಅವರ ಹಣ ಏನು ಬಂದಿದೆ ಅವನ ಅಕೌಂಟ್ಗೆ, ಸುಧಾತಾ ಭಟ್ ಅವ್ರ ಫ್ಯಾಮಿಲಿ ಏನು ಹೇಳಿದ್ದಾರೆ ಅನನ್ಯ ಭಟ್ ಬಗ್ಗೆ, ಇದನ್ನು SIT ಎನ್ಕ್ವೈರಿ ಮಾಡಬೇಕು. ಇದು ಬಿಟ್ಟು ಯಾರ್ಯಾರು CM ಅವರ ಆಪ್ತರಾಗಿದ್ದರು, B ಟೀಮ್ ನಗರ ನಕ್ಸಲ್ಗಳಾಗಿದ್ದರು, ಇದೆಲ್ಲ ಸೇರಿಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇರೋದು. ಯಾವತ್ತೂ ಹಿಂದುತ್ವನ ಎಲ್ಲೋ ಒಂದು ಕಡೆ ನಾಶ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಸುಮಾರು ಶಾಸಕರು ಸೇರ್ಕೊತೀವಿ, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮುಂದಿನ ವಾರದಲ್ಲಿ ಒಂದು ಸಂಖ್ಯೆಯಲ್ಲಿ ಸಾವಿರಾರು ಜನ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಮಂಜುನಾಥ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ಕ್ಷೇತ್ರದ ಶಾಸಕನಾಗಿ ನಮ್ಮ ಕ್ಷೇತ್ರದಿಂದಲೂ ಕೂಡ 1,000 ಜನನ ನಾವು ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಕ್ಕಪಕ್ಕ ಕಾನ್ಸ್ಟಿಟ್ಯೂನ್ಸಿ ಕರೆ ಕೊಟ್ಟಿದ್ದೀವಿ. ಇದು BJP ಕಾಂಗ್ರೆಸ್ ಅಂತಲ್ಲ. ಯಾರು ಧರ್ಮಸ್ಥಳ ಭಕ್ತರಿದ್ದಾರೆ, ಯಾರು ಹಿಂದೂಗಳ ಬಗ್ಗೆ ಏನು ಸಪೋರ್ಟಿಂಗ್ ಮಾಡ್ತೀರಾ, ದಯಮಾಡಿ ಎಲ್ಲರೂ ಬನ್ನಿ. ಇವತ್ತು ಧರ್ಮಸ್ಥಳ ಆಗುತ್ತೆ, ನಾಳೆ ಇನ್ನೊಂದು ಕಡೆ ಆಗುತ್ತೆ. ದಿನಕ್ಕೊಂದು ಬಣ್ಣವನ್ನು ಚೇಂಜ್ ಮಾಡ್ತಿದ್ದಾರೆ. ದಯಮಾಡಿ ಎಲ್ಲ ಹೇಳ್ತಾರೆ ಮೊಬೈಲಲ್ಲಿದೆ, ನನ್ನ ಮೊಬೈಲ್ ಸಾಕ್ಷಿಗಳಿದೆ ಅಂತ, ದಯಮಾಡಿ ಕೊಡಿ SITಗೆ. ಅದು ಬಿಟ್ಟು ಕೇರಳ ಟಿ ವಿಯಲ್ಲಿ ಹೇಳ್ತಾ ಇದ್ದಾರೆ, ಕೇರಳ ಪತ್ರಿಕೆಯಲ್ಲಿ ಹೇಳ್ತಾ ಇದೆ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಯಾರು ಹೋಗಬೇಡಿ ಅಂತ, ಅಲ್ಲ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ದುಬೈನ ಪತ್ರಿಕೆ ಹೇಳ್ತಾ ಇದೆ ಹಿಂದೂಗಳಿಗೆ ಅಲ್ಲಿ ಕ್ಷೇಮ ಇಲ್ಲ ಅಂತ. ಅಂತಾರಾಷ್ಟ್ರೀಯ ಪಿತೂರಿ ಆಗ್ತಿದೆ. ಇದ್ರ ಬಗ್ಗೆ ನಾವು ಸ್ಟ್ಯಾಂಡ್ ಆಗಿದ್ದೀವಿ. ವಿ ಆರ್ ಟೋಟಲಿ ಸಪೋರ್ಟ್ ಧರ್ಮಸ್ಥಳ. ನಾವು ಕೂಡ ಮುಂದಿನ ವಾರ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಧನ್ಯವಾದಗಳು.